ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜಿತಾ ಅಡುಗೆ ಮನೆ. ಇವತ್ತು ಮತ್ತೆ ವರಮಹಾಲಕ್ಷ್ಮಿ ಈ ಥರ ರಂಗೋಲಿಯನ್ನು ಮನೇಲಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸೋಣ. ನೋಡ್ತಿದ್ದೀರ, ಈ ಥರ ವೇಸ್ಟ್ ಬ್ಯಾಗು ಇಲ್ದರೆ ಅಕ್ಕಿ ಚೀಲ ಯಾವುದಾದ್ರೂ ಸರಿ ಈ ಥರ ಒಂದು ಮ್ಯಾಟ್ ಥರ ಸೆಟ್ ಮಾಡಿಕೊಂಡು ಇಂಥದ್ದೆಲ್ಲ ಸಿಗುತ್ತೆ, ಲೇಸ್ ಥರದ್ದು ಈ ಥರದ್ದು ಸ್ಮೂತಾಗಿರುತ್ತೆ. ಅದನ್ನು ತಂದ್ಕೊಂಡು ಈ ಥರ ಡಿಸೈನ್ ಆಗಿ ನಾವು ಏನು ಬೇಕಾದ್ರೂ ಪ್ರಿಪೇರ್ ಮಾಡ್ಕೋಬೋದು. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ಅದು ನಮ್ಮ ಮನೇಲಿ ಬಿಳಿ ಟೈಲ್ಸ್ ಬೇರೆ ಅಲ್ವಾ, ಹಾಗಾಗಿ ರಂಗೋಲಿ ಹಾಕಿದ್ರೆ ಕಾಣೋದಿಲ್ಲ. ಹಾಗಾಗಿ ಈ ಥರ ಮ್ಯಾಟನ್ನು ರೆಡಿ ಮಾಡಿದ್ದೀನಿ. ಮೊದಲಿಗೆ ಈ ಥರ ಅಕ್ಕಿ ಚೀಲನ ಅಥವಾ ಆ ಬಟ್ಟೆ ಬ್ಯಾಗ್ ಅಂತಾರಲ್ಲ ಆ ಥರ ತೊಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಫಸ್ಟ್ ಡಿಸೈನ್ ಮಾಡಿ ಆಮೇಲೆ ನಾನು ಕಟ್ ಮಾಡ್ತಿದ್ದೀನಿ. ಫಸ್ಟಲ್ಲಿ ಈ ಥರ ಬಳೆ ಇಟ್ಟು ರೌಂಡ್ ಆಫ್ ಮಾಡ್ಕೊಂಡಿದ್ದೀನಿ. ಮತ್ತು ಅದ್ರ ಮೇಲೆ ಗ್ಲೂ ಹಚ್ಚಿ ಈ ಥರ ಗ್ಲೂ ಹಚ್ಚಬೇಕು. ಇಲ್ಲ ಫೆವಿಕಲ್ಗೆ ಕೂರಲ್ಲ ಮೋಸ್ಟ್ಲಿ ಅದು, ಹಾಗಾಗಿ ಗ್ಲೂಗನ್ ಇದ್ರೂ ಆಯಿತು, ಇಲ್ಲಾಂದರೆ ಈ ಥರ ಗಮ್ ಆಯಿತು ಹಚ್ಚಿಬಿಟ್ಟು ಮತ್ತೆ ಈ ಥರ ಡಿಸೈನು ರೆಡಿ ಮಾಡಿಕೊಂಡು ಎಲ್ಲ ಕಡೆ ಈವೆನಾಗಿ ಗ್ಯಾಪ್ ಇಲ್ದಿರ ಜಾಯಿಂಟ್ ಮಾಡ್ತಾ ಬರಬೇಕು. ನಮ್ಗೆ ಯಾವ ಡಿಸೈನ್ ಬೇಕೋ ಆ ಥರ ಮಾಡ್ಕೋಬೋದು. ವರಮಹಾಲಕ್ಷ್ಮಿನ ಕೂರಿಸಿದಾಗ ದೇವ್ರ ಮುಂದೆ ಈ ಥರ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಮುಂದಗಡೆ ಆದರೂ ರೆಡಿ ಮಾಡ್ಕೋಬೋದು ಡೆಕೋರೇಷನ್ಗೆ, ಇಲ್ಲಾಂದರೆ ಬ್ಯಾಕ್ ಸೈಡು ಆದರೂ ನಾವು ರೆಡಿ ಮಾಡ್ಬೋದು. ಇಂಥ ಒಂದು 4-5 ಮಾಡಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಆವಾಗ ಎಂಥದ್ದು ಬೇಕಾದರೂ ಡಿಸೈನು ನಾವು ಪ್ರಿಪೇರ್ ಮಾಡ್ಕೊಂಡು ಈ ಥರ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಇದು ಮೋಸ್ಟ್ಲಿ ಮೀಶೋಲೆಲ್ಲ ಸಿಗುತ್ತೆ, ಅಂದರೆ 350, 450 ಎಲ್ಲ ಸಿಗುತ್ತೆ ಚಿಕ್ಕ ಚಿಕ್ಕವೇನೆ. ಹಾಗಾಗಿ ನಾನು ತುಂಬ ಕಡಿಮೆ ಖರ್ಚಲ್ಲೇ ಮನೇಲಿರೋಂತಹ ಅಕ್ಕಿ ಚೀಲ ಬಳಸಿ ಈ ಥರ ಪ್ರಿಪೇರ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತಲ್ವ. ಮತ್ತು ಕಲರ್ ಕಾಂಬಿನೇಷನ್ ಇಂಪಾರ್ಟೆಂಟ್ ನಮಗೆ. ನೋಡ್ತಿದ್ದೀರಲ್ವ, ಇಲ್ಲಿ ಬ್ಲೂ ಮತ್ತು ಲೈಟ್ ಎಲ್ಲ ತೊಗೊಂಡಿದ್ದೀನಿ. ಎತ್ತು ಕಾಣ್ತಿದೆ ಕಲರ್ ಅಂತ, ತುಂಬ ಚೆನ್ನಾಗಿದೆ. ಈ ಥರ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಥರ ರೆಡಿ ಮಾಡ್ಕೋಬೋದು. ಮತ್ತು ಈ ಥರ ಮ್ಯಾಟ್ ಥರ ಒಂದು ರೆಡಿ ಮಾಡಿದ್ದೀನಿ. ಇದಾದಮೇಲೆ ಮತ್ತೆ ಔಟ್ಲೈನ್ ಬಾರ್ಡ್ರ್ ಥರ ರೆಡಿ ಮಾಡಿದ್ದೀನಿ. ಮತ್ತು ಅದರಲ್ಲಿರೋ ರೌಂಡಾಗೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಖಂಡಿತ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಇನ್ನು ಗೌರಿ ಹಬ್ಬಕ್ಕೂ ಸಹ ಬಳಸ್ಕೋಬೋದು. ಒಂದ್ಸಲ ಮಾಡಿಟ್ಕೊಂಡ್ರೆ ನಮ್ಗೆ ಏನೇ ಹಬ್ಬಗಳು ಬಂದರೂ ಸಹ ಈ ಥರ ಡೆಕೋರೇಷನ್ಗೆ ಮನೇಲೇ ಈ ಥರ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವ. ಮತ್ತು ನಾವು ದೇವ್ರನ್ನ ಕೂರಿಸಿದಾಗೂ ಇನ್ನೂ ಚೆನ್ನಾಗೇ ಕಾಣುತ್ತೆ ಅಲಂಕಾರನದು. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂತಹ ಬೆಲ್ ಐಕಾನ್ ಟಚ್ ಮಾಡಿ. ನೋಡ್ತಿದ್ದೀರಲ್ವ, ಫಸ್ಟು ಗ್ಲೂ ಹಚ್ಬಿಟ್ಟು ಈ ಥರ ಮಾಡ್ಕೋಬೋದು. ಏನಾದರೂ ಒಂದು ಚೂಟ್ ಪೇಷನ್ಸ್ ಇರಬೇಕಷ್ಟೇ. ಕರೆಕ್ಟಾಗಿ ಕೂತ್ರೆ 1 ಅವರಲ್ಲಿ ನಾವೀಗ ಬೇಕೋ ಹಂಗೆ ಡಿಸೈನ್ ಅನ್ನೋದು ರೆಡಿ ಮಾಡ್ಕೋಬೋದು. ಇದೇ ಥರ 2 ಲೈನ್ ಹಾಕಿದ್ದೀನಿ ಬ್ಲೂನ, ಮತ್ತು ಪಿಂಕ್ ಹಾಕ್ಕೊಂಡಿದ್ದೀನಿ. ಪಿಂಕ್ 2 ಲೈನ್ ಸಹ ಹಾಕ್ಕೊಂಡಿದ್ದೀನಿ. ಹಿಂಗೆ ನೋಡ್ತಾ ಲೈಕ್ ಹೊಡೆಯೋದಂತೂ ಮರಿಬೇಡಿ. ಲೈಕ್ ಕೊಡಿದ್ರೆ ಇನ್ನೊಂದು 10 ಜನ ಈ ಥರ ನೋಡೋದಕ್ಕೆ ಅನುಕೂಲ ಆಗುತ್ತೆ ವಿಡಿಯೋನ. ನೋಡ್ತಿದ್ದೀರಲ್ಲ, ತುಂಬ ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ನಾನು ಮೊದಲೇ ಗಮ್ ಹಚ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಈ ಥರ ಫಾಸ್ಟಾಗಿ ಮಾಡೋಕ್ಕೆ ಸಾಧ್ಯ ಆಗಿದೆ. ಮತ್ತು ಇದು ಪಿಂಕ್ ಆದಮೇಲೆ ಔಟ್ಲೈನು ಮತ್ತು ಎಲ್ಲೋ ಸಹ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಪಿಂಕ್ 3 ಲೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಈ ಥರ ನೋಡ್ತಿದ್ದೀರಲ್ವ, ಎಲ್ಲೋ ಹಾಕ್ಕೊಂಡಿದ್ದೀನಿ. ಈ ಥರ ಎಲ್ಲ ಹಾಕ್ಕೊಂಡು ಮತ್ತೆ ಇದನ್ನು ನಾವು ಕಟ್ ಮಾಡ್ಕೋಬೋದು. ಮ್ಯಾಟ್ ಅನ್ನೋದು ಹತ್ತಿರಕ್ಕೆ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಕ್ಸ್ಟ್ರಾ ಏನು ಕಾಣಬಾರ್ದು. ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ಅದೇ ಥರ ಕಟ್ ಮಾಡಿ ಮತ್ತು ಈ ಥರ ಔಟ್ಲೈನ್ ಬಾರ್ಡರ್ ಸಹ ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ಅಷ್ಟೇ ಎಷ್ಟು ಬೇಕೋ ಅಷ್ಟು ಹತ್ತಿರಕ್ಕೆ ಕ್ಲೀನಾಗಿ ಕಟ್ ಮಾಡ್ಕೋಬೋದು. ನಮ್ಗೆ ಯಾವ ಡಿಸೈನ್ ಬೇಕಾದ್ರೂ ಈ ಥರ ಪ್ರಿಪೇರ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.